ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ನಮ್ಮ ನಂಬರ್ 1 ಚಾನಲ್ ಸ್ಟುಡಿಯೋಗೆ ಒಬ್ಬರು ಅಪರೂಪದ ಅತಿಥಿ. ಬಾಲ್ಯದಿಂದಲೂ ಹೋರಾಟದ ಮುಖಾಂತರ ತಮ್ಮ ರಾಜ್ಯ ಮತ್ತು ಜಿಲ್ಲೆಯಿಂದ ಬೆಳೆದು ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಉನ್ನತ ಹುದ್ದೆಯಾದಂಥ ರಾಜ್ಯಸಭೆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳ ಮುಖಾಂತರ ಸ್ವಾಗತ ಕೋರ್ತೇನೆ. ನಮಸ್ಕಾರ ಈರಣ್ಣ ಕಡಾಡಿ ಅವರೇ. ಯಾವಾಗಲೂ ರೈತರ ಪರ ಹೋರಾಟ, ಜನಸಾಮಾನ್ಯರ ಜೊತೆ ಬೆರೆತಿರುವುದು, ಯಾವಾಗಲೂ ಫೋನ್ ಮಾಡಿದರೆ ತಕ್ಷಣ ರಿಸೀವ್ ಮಾಡುವುದು, ಇಂಥ ಒಬ್ಬ ಅಪರೂಪದ ರಾಜಕಾರಣಿ ನಿಮಗೆ ಸಿಗಲಿಕ್ಕಿಲ್ಲ ವೀಕ್ಷಕರೇ. ಗೋಕಾಕ ತಾಲೂಕಿನ ಇತಿಹಾಸದಲ್ಲಿ ಮೊದಲನೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರಿಗೆ ಸಲ್ಲಬೇಕು. ರೈತರ ಬಗ್ಗೆ ಅವರು ಯಾವ ರೀತಿ ಹೋರಾಟ ಮುಖಾಂತರ ಬಂದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಮೋರ್ಚಾ BJP ಮೋರ್ಚಾದ ಅಧ್ಯಕ್ಷರು ಇದ್ದಾರೆ. ಅನೇಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದಂಥ ಒಂದು ಕ್ಯಾಬಿನೆಟ್, ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಸಹಿತ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಆದರೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ತಮ್ಮ ಅನಿಸಿಕೆ ಹೇಳ್ತಾರೆ. ಇವತ್ತು ದೆಹಲಿಯಿಂದ ನಮಗೆ ದೂರವಾಣಿ ಮುಖಾಂತರ ಕೆಲವು ರೈತರ ಬಗ್ಗೆ ಏನು ಸಮಸ್ಯೆ ಆಗ್ತಾ ಇದೆ, ರೈತರು ಯಾವ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇನ್ನು ಮುಂದೆ ಅವರು ತೊಂದರೆಗಳನ್ನ ಅನುಭವಿಸುವುದಿಲ್ಲ, ವಿದ್ಯುತ್ ಶಕ್ತಿಯವರಿಗೆ 24 ತಾಸು ಕೊಡುವಂಥ ವ್ಯವಸ್ಥೆಯನ್ನು ಮಾರ್ಗೋಪಾಯ ಅನುಸಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರೇ ತಮ್ಮ ಹಿತನುಡಿಗಳಿಂದ ಹೇಳ್ತಾರೆ. ವೀಕ್ಷಕರೇ, ರೈತ ಬಾಂಧವರೇ, ನೀವು ದಯವಿಟ್ಟು ಇವತ್ತಿನ ಇದು ವಿಶೇಷ ಸಂದರ್ಶನ ನೋಡಿ. ಆಮೇಲೆ ಆನಿವಾಸಿ ಭಾರತೀಯರು ಒಂದು ಪ್ರಶ್ನೆ ಕೇಳಿದ್ದಾರೆ. ಈರಣ್ಣ ಕಡಾಡಿ ಅವರು ನಮ್ಮ ಸ್ಟುಡಿಯೋಗೆ ಬಂದ ತಕ್ಷಣ ನೀವು ಆ ವಿಡಿಯೋನ ನಮಗೆ ಕಳಿಸಿ, ನಾವು ಆನಿವಾಸಿ ಭಾರತೀಯರು ಬೆಳಗಾವಿ ಜಿಲ್ಲೆಯಲ್ಲಿ ನಿರುದ್ಯೋಗಿ ನಿವಾರಣೆಗಾಗಿ ಬಂಡವಾಳವನ್ನು ಹೂಡಲಿಕ್ಕೆ ತಯಾರಾಗಿದ್ದಾರೆ. ಅವರ ಸ್ನೇಹಿತರು ಇವತ್ತು ಬೃಹತ್ ಕೈಗಾರಿಕೆ ಮಂತ್ರಿ ಮುರುಗೇಶ್ ನಿರಾಣಿ ಅವರಿದ್ದಾರೆ. ಈರಣ್ಣ ಕಡಾಡಿ ಅವರು ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಅವರ ಆತ್ಮೀಯರಾದ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾರೆ. ರಾಜ್ಯದಲ್ಲಿಯೂ ಸರ್ಕಾರ ಇದೆ, ಕೇಂದ್ರದಲ್ಲಿಯೂ ಸರ್ಕಾರ ಇದೆ. ಇವತ್ತು ಅವರಿಬ್ಬರ ಜೊತೆ ಮಾತನಾಡಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಹತ್ತರ ಸಾಧನೆ ಈರಣ್ಣ ಕಡಾಡಿ ಅವರು ಮಾಡಬೇಕೆನ್ನೋದು ನಮ್ಮ ವೀಕ್ಷಕರ ಪರವಾಗಿ ನಾನು ಇವತ್ತು ವಿನಂತಿ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಇನ್ನು ರೈತರ ಸಮಸ್ಯೆ, ಆನಿವಾಸಿ ಭಾರತೀಯರ ಸಮಸ್ಯೆ ಅವರೇ ಹೇಳ್ತಾರೆ. ಕೇಳಿ ವೀಕ್ಷಕರೇ. ನಮಸ್ಕಾರ ಸೈಯದ್ ಅವರೇ. ಮೊದಲನೇದಾಗಿ ನಂಬರ್ 1 ನ್ಯೂಸ್ ಚಾನಲ್ ಗ್ರಾಮಾಂತರ ಪ್ರದೇಶದಲ್ಲಿ ಭಾಳ ಒಳ್ಳೆಯ ಸುದ್ದಿಗಳನ್ನು ಬಿತ್ತರ ಮಾಡುವಂಥದ್ದನ್ನು ನಾನು ಅತ್ಯಂತ ಹತ್ತಿರದಿಂದ ನೋಡಿದ್ದೇನೆ. ಇದು ನಮ್ಮ ತಾಲೂಕಿನಲ್ಲಿ ಈ ರೀತಿಯಾದಂಥ ಒಂದು ಚಟುವಟಿಕೆ ನನಗೆ ಅತ್ಯಂತ ಖುಷಿ ಕೊಟ್ಟಿರುವಂಥದ್ದು. ಅದಕ್ಕೆ ಮೊದಲನೇದಾಗಿ ತಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯವನ್ನು ತಮಗೂ ಮತ್ತು ತಮ್ಮ ತಂಡಕ್ಕೂ ನಾನು ಕೋರ್ತೇನೆ. ನಾನು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವು ಇರೋದ್ರಿಂದ ಪ್ರಾರಂಭದಿಂದನೂ ನನಗೆ ರೈತರು ಮತ್ತು ರೈತರ ಕಷ್ಟ ಎರಡದ್ರ ಬಗ್ಗೆ ನನಗೆ ಗೊತ್ತಿದೆ. ಹೀಗಾಗಿ ನನಗೆ ಯಾವಾಗ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಗೆ ಒಂದಿಷ್ಟಾದರೂ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡಿದರೆ ಅದು ನಿಜವಾಗಿಯೂ ಆ ರೈತ ಕುಲಕ್ಕೆ ನಾನು ಸಲ್ಲಿಸುವಂಥ ಒಂದು ಸೇವೆ ಅಂತ ತಿಳ್ಕೊಂಡು ನನ್ನ ಕಾರ್ಯಚಟುವಟಿಕೆಯನ್ನು ನಾನು ಮಾಡ್ತಾಯಿದ್ದೀನಿ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಗುರುತಿಸಿ ಇವತ್ತು ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದೆ. ಮತ್ತು ಅದ್ರ ಜೊತೆಗೆ ರಾಜ್ಯ BJPಯ ರೈತ ಮೋರ್ಚಾದ ಜವಾಬ್ದಾರಿಯನ್ನು ಕೂಡ ನನಗೆ ವಹಿಸಿದ್ದೀನಿ. ನಾನು ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾಸವನ್ನು ಕೂಡ ಮಾಡ್ತಾಯಿದ್ದೀನಿ. ಹೀಗಾಗಿ ಪ್ರಾರಂಭದಲ್ಲಿ ನನ್ನ ಗಮನಕ್ಕೆ ಬಂದಿರುವಂಥದ್ದಂದರೆ, ನಮ್ಮಲ್ಲಿ ಮೊದಲು ಈಗ ಒಂದು 8-10 ವರ್ಷದ ಹಿಂದೆ ನಾವು ನೋಡಿದ್ರೆ ವಿದ್ಯುತ್ ಕೊರತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರನ್ನು ಕಾಡ್ತಾ ಇತ್ತು. ಹೀಗಾಗಿ ಆ ವಿದ್ಯುತ್ ಕೊರತೆಯ ಪರಿಣಾಮವಾಗಿ ಸರಿಯಾದ ವೋಲ್ಟೇಜ್ಗಳ ಬರದೇ ಇರೋದ್ರಿಂದ ರೈತರ ಪಂಪ್ಸೆಟ್ಗಳು ಹಾಳಾಗ್ತಿದ್ದು, ರೈತರ ಸ್ಟಾರ್ಟರ್ಗಳು ಹಾಳಾಗ್ತಾಯಿದ್ದು, ರೈತರ ಒಟ್ಟು ವಿದ್ಯುತ್ ಉಪಕರಣಗಳು ಹಾಳಾಗ್ತಾಯಿದ್ವು. ಅನೇಕ ಮನೆಗಳಲ್ಲೂ ಕೂಡ ಬಲ್ಬ್ಗಳನ್ನು ಹೋಗಿರುವಂಥದ್ದು ನಾವು ನೋಡಿದ್ದೀವಿ. ಅನೇಕ TV ಗಳನ್ನು ಸುಟ್ಟಿರುವಂಥದ್ದು ನೋಡಿದ್ದೀವಿ. ಕಾರಣ ಏನಂದರೆ, ಸಮರ್ಪಕ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಕೊನೆಯ ಮಟ್ಟ ತನಕ, ಟೇಲ್ ಎಂಡ್ ತನಕ ನಮಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣದಿಂದ ಅವೆಲ್ಲ ಆಗ್ತಾಯಿದ್ವು. ಅದು ವಿದ್ಯುತ್ ಕೊರತೆ ಇತ್ತು. ಆದರೆ ಇವತ್ತು ವಿದ್ಯುತ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾಯಿದೆ ಕರ್ನಾಟಕದಲ್ಲಿ. ಅದು ವಿಂಡ್ ಮಿಲ್ ಇರ್ಬೋದು, ಮತ್ತು ಅಂದರೆ ಗಾಳಿ ವಿದ್ಯುತ್, ಮತ್ತು ಸೋಲಾರ್ ವಿದ್ಯುತ್ ಇರ್ಬೋದು, ಅಂದರೆ ಸೂರ್ಯನ ಬೆಳಕಿನ ಮೇಲೆ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಇರ್ಬೋದು. ಮೊದಲನೇದು ಜಲ ವಿದ್ಯುತ್ತು ಇದೆ, ಮತ್ತು ಕಲ್ಲಿದ್ದಲ ಮೂಲಕ ತಯಾರು ಮಾಡ್ತಕ್ಕಂಥ ವಿದ್ಯುತ್ತು ಕೂಡ ಇದೆ. ಈ ರೀತಿ ಹಲವಾರು ವಿದ್ಯುತ್ ಉತ್ಪಾದನೆ ಆದ ನಂತರ ಈಗ ಇತ್ತೀಚೆಗೆ ಅನೇಕ ಸಕ್ಕರೆ ಕಾರ್ಖಾನೆಗಳು, ಶುಗರ್ ಫ್ಯಾಕ್ಟ್ರಿಗಳು ಕೂಡ ವಿದ್ಯುತ್ತನ್ನು ಉತ್ಪನ್ನ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಬಹಳ ಮೂಲಗಳಾದ ಆಗಿರೋದ್ರಿಂದ ಸಾಕಷ್ಟು ವಿದ್ಯುತ್ತದ ಉತ್ಪಾದನೆ ಇದೆ. ಅಷ್ಟೆಲ್ಲ ವಿದ್ಯುತ್ತದ ಉತ್ಪಾದನೆ ಇದ್ದರೂ ಕೂಡ ಇವತ್ತಿಗೂ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ತಮ್ಮ ಹೊಲಕ್ಕೆ ನೀರು ಬಿಡಬೇಕಂತಂದ್ರೆ ಕೇವಲ ಹಗಲು ಹೊತ್ತಿನಲ್ಲಿ 3 ಗಂಟೆ ಮಾತ್ರ ವಿದ್ಯುತ್ತನ್ನು ಕೊಡುವಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಯಾಕೆ ಈ ರೀತಿ ಆಗ್ತಾಯಿದೆ, ವಿದ್ಯುತ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಕೂಡ
ನೀವು ಕೇವಲ 3 ಗಂಟೆ ಮಾತ್ರ ಕೊಡ್ತೀರಿ, ರಾತ್ರಿ ಕೊಡ್ತೀರಿ ರೈತರಿಗೆ. ಎಲ್ಲಿ ತನಕ ನಮ್ಮ ರೈತರು ರಾತ್ರಿ ಕಷ್ಟಪಡಬೇಕು? ಅವ್ರಿಗೂ ಜೀವ ಭಯ ಇದೆ, ಅವ್ರಿಗೂ ಆರೋಗ್ಯದ ಸಮಸ್ಯೆಗಳು ಕಾಡ್ತವೆ. ಹೀಗಾಗಿ ತೊಂದರೆ ಇದೆ ಅಂತ ಹೇಳಿದಾಗ ನಾನು ಭಾಳಷ್ಟು ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಂಡುಕೊಂಡಂಥ ಸತ್ಯ ಏನಂತಂದರೆ, ಆ ವಿದ್ಯುತ್ತನ್ನು ರೈತರಿಗೆ ಮುಟ್ಟಿಸ್ಬೇಕಂದ್ರೆ ಉಪ ವಿತರಣಾ ಕೇಂದ್ರಗಳೇನಿದಾವಲ್ಲ, ಸಬ್ ಸ್ಟೇಷನ್ ಅಂತ ಏನು ಹೇಳ್ತೀವಿ, ಆ ಸಬ್ ಸ್ಟೇಷನ್ಗಳ ಕೊರತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆ. ಹೀಗಾಗಿ ಅದನ್ನು ಮಾಡುವಲ್ಲಿ ನಾವು ಹಿಂದುಳಿದಿದ್ದೀವಿ. ಆ ಕಾರಣದಿಂದ ಈ ರೀತಿಯಾದಂಥ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ನನ್ನ ಗಮನಕ್ಕೆ ತಂದರು. ನಾನು ಕೂಡ ಈ ವಿದ್ಯುತ್ ಕಂಪ್ನಿಗಳೇನಿದ್ದಾವೆ, ಹೆಸ್ಕಾಮ್, ಈಗ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿ ಇದೆ, ಅದೇ ರೀತಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ಇದೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ಇದೆ, ಆಮೇಲೆ ಮೈಸೂರು ಸೈಡು ಚಾಮುಂಡಿ ವಿದ್ಯುತ್ ಸರಬರಾಜು ಕಂಪ್ನಿ ಇದೆ, ಗುಲ್ಬರ್ಗಾ ಸೈಡು ಜೆಸ್ಕಾಮ್ ವಿದ್ಯುತ್ ಸರಬರಾಜು ಕಂಪ್ನಿ ಇದೆ. ಹೀಗೆ 5 ಕಂಪ್ನಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಿದ್ರೆ ಬೆಂಗಳೂರು ಅವ್ರಿಗೆ ನಿರಂತರ ವಿದ್ಯುತ್ ಹೆಂಗೆ ಸಿಗ್ತದ, ದಕ್ಷಿಣ ಕರ್ನಾಟಕದವ್ರಿಗೆ ನಿರಂತರ ವಿದ್ಯುತ್ ಹೆಂಗೆ ಸಿಗ್ತದ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ, ಅಲ್ಲಿ ಎಷ್ಟು ಸಬ್ ಸ್ಟೇಷನ್ಗಳಿದಾವ, ಯಾವ ರೀತಿ ಮಾಡಿಕೊಂಡ್ರು, ನಾವು ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧಿಕಾರಿಗಳ ಜೊತೆ ಚಿಂತನ ಮಂಥನ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಭಾಳ ಸಂತೋಷ ಪಡ್ತಕ್ಕಂಥ ಸಂಗತಿ ಏನಂದ್ರೆ, ಕೇಂದ್ರ ಸರ್ಕಾರ ರಿವ್ಯಾಂಪ್ ಅಂತಕ್ಕಂಥ ಒಂದು ಯೋಜನೆ ಕೆಳಗಡೆ ಯಾವುದೇ ರಾಜ್ಯ ಇವತ್ತು ವಿದ್ಯುತ್ ಸಂಬಂಧಪಟ್ಟಂಥ ಈ ರೀತಿಯಾದಂಥ ಸಬ್ ಸ್ಟೇಷನ್ಗಳನ್ನು ತಯಾರು ಮಾಡಲಿಕ್ಕೆ ಬಂದರೆ ಅವರಿಗೆ 100% ಲೋನ್ಗಳನ್ನು ಕೊಡೋದ್ರ ಮುಖಾಂತರ ಸಹಾಯಕ್ಕೆ ಬಂದಿದೆ ಇವತ್ತು ಕೇಂದ್ರ ಸರ್ಕಾರ. ಆದರೆ ಅದನ್ನು ನಾವು ಸಬ್ಮಿಟ್ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ, ನಾವು ಇಷ್ಟು ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ತಯಾರು ಮಾಡ್ತೀವಿ ಅಂತೇಳಿ ಅದಕ್ಕೊಂದು ಡೆಡ್ಲೈನ್ ಕೊಟ್ಟಿದ್ದರು. ಮೊನ್ನೆ ಇವತ್ತೇ ಡೆಡ್ಲೈನ್ ಲಾಸ್ಟ್ ಅದು, ಅಕ್ಟೋಬರ್ 15 ತನಕ ಡೆಡ್ಲೈನ್ ಇತ್ತು. ಅದಕ್ಕಿಂತ ಪೂರ್ವ ನಾವು ಒಂದು 3-4 ತಿಂಗಳಿಂದ ಇದ್ರ ಬಗ್ಗೆ ಚಿಂತನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಸೇರಿ ಅವರು ಒಂದು ವಿದ್ಯುತ್ ಇಷ್ಟು ಪ್ರಮಾಣದ ಉಪಕೇಂದ್ರಗಳು ನಮ್ಗೆ ಬೇಕನ್ನುವಂಥದ್ದನ್ನು ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಸುಮಾರು 382 ವಿದ್ಯುತ್ ವಿತರಣಾ ಸಬ್ ಸ್ಟೇಷನ್ಗಳನ್ನು ಅವರು ತಯಾರು ಮಾಡಿದ್ದಾರೆ ಈಗಾಗಲೇ. ಮತ್ತು LT ಲೈನ್ಗಳು ಯಾವುದಿದೆ, ಹೈ ಟೆನ್ಷನ್ ಲೈನ್ ಯಾವುದಿದೆ, ಹಳೆ ಕಂಡಕ್ಟರ್ ಬಾದಾಗಿದ್ದರೆ ಈ ರೀತಿಯಾದಂಥ ಎಲ್ಲ ಒಟ್ಟು ಸಬ್ಮಿಟನ್ನು ಮಾಡಿದ್ದಾರೆ. ಹತ್ರ ಸುಮಾರು 20,000 ಕೋಟಿ ರೂಪಾಯಿ ತನಕ ನಮಗೆ ಕೇಂದ್ರ ಸರ್ಕಾರದಿಂದ ನೆರವು ಸಿಗಬಹುದು ಇವ್ರು ಕೊಟ್ಟಂಥ ಒಂದು ದಾಖಲೆಗಳ ಆಧಾರದ ಮೇಲೆ ಅನ್ನುವಂಥದ್ದು ನಮ್ಗೆ ಅನಿಸಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಒಂದು ಹೇಳಿದೆ, ಅವರಿಗೆ ಯಾರು ಮೊದಲು ಬರ್ತೀರಿ ಅವ್ರಿಗೆ ತಮಗೆಲ್ಲ ಅನುಕೂಲ ಮಾಡ್ತೀವಿ ಮತ್ತು ಅದರಲ್ಲಿ 60% ಸಬ್ಸಿಡಿಯನ್ನು ಕೂಡ ಕೊಡ್ತೀವಿ ಅನ್ನುವಂಥದ್ದು ಆಗಿದೆ. ಹೀಗಾಗಿ 1 ವರ್ಷದೊಳಗೆ ಯಾರು ಮಾಡ್ತಾರೆ ಅವರಿಗೆ ಕೊಡ್ತಾರೆ. ಹೀಗಾಗಿ ಇವತ್ತು 5 ವಿದ್ಯುತ್ ಕಂಪನಿಗಳ ಪರವಾಗಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿ, ಹೆಸ್ಕಾಮ್ ಏನಂತ ಹೇಳ್ತೀವಿ, ಹೆಸ್ಕಾಮ್ ನಂಬರ್ 1 ಅಂದರೆ ಅವರೇ ಹೈಯೆಸ್ಟ್ ಫಸ್ಟ್ ಸಬ್ಮಿಟ್ ಮಾಡಿದಂಥ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಎಲ್ಲದರ ಪ್ರಯತ್ನವಾಗಿ ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ ದಿನ ಅಂದರೆ ತಕ್ಷಣಕ್ಕಾಗುವಂಥದ್ದಲ್ಲ, ಇದು ದೀರ್ಘಕಾಲದ ಯೋಜನೆ. ಒಂದು ಶಾರ್ಟ್ ಟೈಮ್ ಪ್ರೋಗ್ರಾಮ್ ಮಾಡ್ಕೋಬೇಕು, ಒಂದು ಲಾಂಗ್ ಟರ್ಮ್ ಪ್ರೋಗ್ರಾಮ್ ಮಾಡ್ಕೋಬೇಕು. ಇದು ಲಾಂಗ್ ಟರ್ಮ್ ಪ್ರೋಗ್ರಾಮ್. ಈ ಲಾಂಗ್ ಟರ್ಮ್ ಪ್ರೋಗ್ರಾಮ್ ಮಾಡ್ಕೋದ್ರಿಂದ ಮುಂದಿನ ಒಂದು 3-4 ವರ್ಷಗಳಲ್ಲಿ ರೈತರಿಗೆ ನಿರಂತರ ವಿದ್ಯುತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇದು ಒಂದು ಬಾರ್. ಇನ್ನು ಎರಡನೇದು, ರೈತರ ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕೊರತೆಯಿಂದ ಕಾರಣದಿಂದ ಟ್ರಾನ್ಸ್ಫಾರ್ಮರ್ಗಳು ಕೂಡ ಹಾಳಾಗ್ತಾ ಇದ್ದು ಅದನ್ನು ವಿತರಣೆ ಮಾಡುವಲ್ಲಿ ಭಾಳ ವಿಳಂಬ ಆಗ್ತಿತ್ತು. ನಾನು ಸಂಬಂಧಪಟ್ಟಂಥ ಹೆಸ್ಕಾಮ್ನ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ನಾನು ಮಾತುಕತೆ ಮಾಡಿ ಇದಕ್ಕೇನು ಮಾಡ್ಬೋದು ಅಂತೇಳಿ ಎಲ್ಲರೂ ಸೇರಿ ಒಂದು ಸೊಲ್ಯೂಷನನ್ನು ಕಂಡುಹಿಡಿದಿದ್ದೀವಿ. ಯಾವ ರೀತಿ ಅಂದರೆ, ಎಲ್ಲಿ ರೈತನ ಟ್ರಾನ್ಸ್ಫಾರ್ಮರ್ ಹಾಳಾಗ್ತದೆ ಅಲ್ಲಿ ಸಂಬಂಧಪಟ್ಟಂಥ ಆ ಲೈನ್ಮನ್ ಒಂದು ಮೆಸೇಜನ್ನು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹಾಕಿಬಿಟ್ರೆ ಅದು ಅಲ್ಲಿಂದ ಟೈಮ್ ಸ್ಟಾರ್ಟ್. ಅದಾದ 24 ಗಂಟೆ ಒಳಗಾಗಿ ಆ ಇಲಾಖೆ ತನ್ನ ಗಾಡಿಯಲ್ಲೇ ಟ್ರಾನ್ಸ್ಫರ್ ಹೇರಿಕೊಂಡು ಸಂಬಂಧಪಟ್ಟಂಥ ರೈತನ ಹೊಲಕ್ಕೆ ಹೋಗಿ ಅಲ್ಲಿ ಹಳೆ ಟ್ರಾನ್ಸ್ಫಾರ್ಮರ್ನ ಕೆಳಗಿಳಿಸಿ ಹೊಸ ಟ್ರಾನ್ಸ್ಫಾರ್ಮರ್ ಅಲ್ಲಿ ಫಿಟ್ ಮಾಡಿ ಅದನ್ನು ಚಾರ್ಜ್ ಮಾಡಿ ಕೊಡ್ತಕ್ಕಂಥ ಜವಾಬ್ದಾರಿ ಅವರಿಗೆ ಅನ್ನುವಂಥದ್ದನ್ನು ಹೇಳಿದ್ದೀವಿ. ಅದಕ್ಕೆಲ್ಲ ಸಿದ್ಧತೆಗಳನ್ನು ಇವತ್ತಾಗಿದೆ. 2-3 ತಿಂಗಳು ನಮ್ಗೆ ಸಮಯ ಕೇಳಿದ್ದಾರೆ. ಈಗಾಗಲೇ 1 ತಿಂಗಳು ಕಳೆದೋಗಿದೆ. ಇನ್ನು ಬರುವಂಥ 2 ತಿಂಗಳ ಅವಧಿಯಲ್ಲಿ ನಿರಂತರವಾಗಿ ರೈತರಿಗೆ 24 ಗಂಟೆ ಒಳಗಾಗಿ ಟ್ರಾನ್ಸ್ಫರ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಹೆಸ್ಕಾಮ್ದಿಂದ ಆಗ್ತದೆ ಅನ್ನುವಂಥ ಭರವಸೆ ನಮ್ಗೆ ಸಿಕ್ಕದ. ಮತ್ತು ನಮ್ಮ ರಾಜ್ಯದ ಸಚಿವರು ಸುನೀಲ್ ಕುಮಾರ್ ಅವರು ಅತ್ಯಂತ ಉತ್ಸಾಹಿ ಯುವ ಮತ್ತು ಅವರು ಕೂಡ ಸಂಘಟನೆ ಆಧಾರದಿಂದ ಗೆದ್ದು ಬಂದಿರುವಂಥವ್ರು. ಹೀಗಾಗಿ ಅವ್ರಿಗೂ ಕೂಡ ಕಳಕಳಿ ಇದೆ ಏನೇನು ಮಾಡ್ಬೋದು ಅಂತೇಳಿ. ಅವರು ಕೂಡ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದರ ಜೊತೆಗೆ ಆ ವಿದ್ಯುತ್ತಿನ ಸಲಕರಣೆಗಳು ಯಾವಾಗ ರಿಪೇರಿ ಬರ್ತಾವೆ, ಟ್ರಾನ್ಸ್ಫಾರ್ಮರ್ಗಳು, ಕೇಬಲ್ ಸುಟ್ಟು ಹೋಗ್ತದೆ, ಅರ್ಥಿಂಗ್ ಹಾಳಾಗ್ತದೆ, ಅಥವಾ ಅಲ್ಲಿ ಫ್ಯೂಸ್ ಹೋಗ್ತದೆ, ಅಥವಾ ಅಲ್ಲಿ ಕಪ್ಗಳೆಲ್ಲ ಹಾಳಾಗ್ತಾವೆ, ಲೈನ್ ಕಟ್ ಆಗಿ ಬೀಳ್ತದೆ, ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳು ರೈತರಿಗೇ ಅದನ್ನು ಖರೀದಿ ಮಾಡಬೇಕನ್ನುವಂಥದ್ದು ಏನು ಹೇಳ್ತಿದ್ರು ಅದು ಮುಂದಿನ ಸಲ ಬಂದಾಗ್ತದೆ. ಆ ಎಲ್ಲ ಉಪಕರಣಗಳನ್ನು ವಿದ್ಯುತ್ ಸರಬರಾಜು ಕಂಪ್ನಿನೇ ಕೊಡಬೇಕು, ಹೆಸ್ಕಾಮ್ನೇ ಕೊಡಬೇಕು ಅನ್ನುವಂಥದ್ದಾಗಿದೆ. ಮುಂದಿನ ದಿವಸದೊಳಗೆ ಈ ಎಲ್ಲ ಸಮಸ್ಯೆಗಳು ಪ್ರಾಮಾಣಿಕವಾಗಿ ಪರಿಹರಿಸುವಂಥ ದಿಕ್ಕಿನೊಳಗೆ ನಾವು ಕೂಡ ಪ್ರಯತ್ನ ಮಾಡ್ತಿದ್ದೀವಿ. ಅಧಿಕಾರಿಗಳು ಕೂಡ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ
ದಿಶೆಯಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ. ಸರ್, ಈಗ ಎರಡನೇ ಪ್ರಶ್ನೆ, ಅನಿವಾಸಿ ಭಾರತೀಯರು ಬಂಡವಾಳ ಹೂಡಲಿಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ನಿರುದ್ಯೋಗ ಸಮಸ್ಯೆ ನಿಮಗೂ ಗೊತ್ತಿದ್ದಂತೆ, ನೀವು ಗ್ರಾಮೀಣ ಮಟ್ಟದಿಂದ ಬಂದವರು, ನಮ್ಮ ಮಕ್ಕಳೆಲ್ಲ ಬೆಂಗಳೂರು, ದಿಲ್ಲಿ ಆ ಕಡೆ ಈ ಕಡೆ ವಲಸೆ ಹೋಗ್ಬೇಕು ಉದ್ಯೋಗಕ್ಕೆ. ಅನಿವಾಸಿ ಭಾರತೀಯರು ಏನಾದರೆ ನಿಮ್ಮ ಸಂಸತ್ ಸದಸ್ಯರ ಜೊತೆ ಮಾತುಕತೆಗೆ ಮುಂದಾದರೆ, ಇಲ್ಲಿ ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ಸಾವಿರಾರು ಎಕರೆ ಜಮೀನಿದೆ, ಅಲ್ಲಿ ಏನಾದರೂ ಕಾರ್ಖಾನೆ ಹೂಡಲಿಕ್ಕೆ ವಿಶೇಷ ಪ್ರಯತ್ನ, ನೀವು ಅವ್ರ ಜೊತೆ ಮಾತುಕತೆ ಮಾಡಲಿಕ್ಕೆ ಸಿದ್ಧರಿದ್ದೀರಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ನಿರುದ್ಯೋಗಿ ಯುವಕರು ಪದೇ ಪದೇ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ. ಅದೊಂದು, ನೀವು ಒಂದು ಸಂಸತ್ ಸದಸ್ಯರು, ಉನ್ನತ ಸ್ಥಾನದಲ್ಲಿದ್ದೀರಾ, ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರಭಾವಿ ವ್ಯಕ್ತಿ ಇದ್ದೀರಾ, ಇದ್ರ ಬಗ್ಗೆ ನೀವು ಏನು ವಿಮರ್ಶೆ ಮಾಡಿ ಹೇಳ್ತೀರಾ? ಒಂದು, ನಿರುದ್ಯೋಗ ಸಮಸ್ಯೆ ನಾವು ಸಾಕಷ್ಟು ಸಂಖ್ಯೆಯೊಳಗೆ ಪರಿಹಾರ ಮಾಡಬೇಕನ್ನುವಂಥ ಕಾರಣದಿಂದ ಕೇಂದ್ರ ಸರ್ಕಾರ ಸ್ಕಿಲ್ ಇಂಡಿಯಾ ಮುಖಾಂತರ ವೃತ್ತಿ ತರಬೇತಿ ಮಾಡ್ತಕ್ಕಂಥದ್ದು, ಅಂದರೆ ಇರುವಂಥ ವೃತ್ತಿಗಳಲ್ಲೇ ವಿಶೇಷ ನಾವೀನ್ಯತೆಯನ್ನು ಗಳಿಸಿ, ಪ್ರಾವೀಣ್ಯತೆಯನ್ನು ಗಳಿಸಿ, ಅದನ್ನು ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳು ಅಲ್ಲೇ ದೊರೆಯುವಂಥದ್ದಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅನ್ನುವಂಥ ಕಲ್ಪನೆಯನ್ನು ತೊಗೊಂಡು ಬಂದು ನಾವು ಆ ಕೇಂದ್ರ ಸರ್ಕಾರ ಕೂಡ ಜಾರಿ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ನಮ್ಮ ಕೈಗಾರಿಕಾ ಸಚಿವರಾದಂಥ ಕರ್ನಾಟಕದ ಮುರುಗೇಶ್ ನಿರಾಣಿ ಅವರು ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನುವಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಅವರು ಕೂಡ ಅನೇಕ ಈ ಥರವಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ಈ ರೀತಿಯಾದಂಥ ಅನಿವಾಸಿ ಭಾರತೀಯರು ಬಂಡವಾಳ ಹೂಡ್ತೀವಿ, ನಮ್ಗೆ ಸಹಾಯ ಸಹಕಾರ ಬೇಕಂದ್ರೆ ನಿಶ್ಚಿತವಾಗಿ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾನು ಸಂಸದನಾಗಿ ನಾನು ಅವ್ರ ಬೆನ್ನಿಗೆ ನಿಲ್ತೇನೆ ಮತ್ತು ಇಲ್ಲಿ ಉದ್ಯೋಗ ಮಾಡಲಿಕ್ಕೆ ಅವ್ರಿಗೆ ಏನೇನು ಅವಕಾಶಗಳು ಬೇಕೋ ಅದೆಲ್ಲದ ಸಹಾಯ ಸಹಕಾರವನ್ನು ನಾವು ಕೊಡ್ತೀವಿ. ಅವರು ಬಂದು ತಮ್ಮ ಬಂಡವಾಳವನ್ನು ಹೂಡಿ ಸ್ಥಳೀಯ ಯುವಕರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಬರಬೇಕನ್ನುವಂಥ ಆಹ್ವಾನವನ್ನು ನಾನು ಕೂಡ ಮಾಡ್ತೀನಿ. ಅದರ ಜೊತೆಗೆ ನಾನು ಯುವಕರಿಗೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು, ನಾನು ಕೃಷಿ ಕುಟುಂಬದಿಂದ ಹುಟ್ಟಿದಂಥವು. ಇವತ್ತು ಕೃಷಿ ಅಂದ ತಕ್ಷಣ ಎಲ್ಲರೂ ಕೃಷಿಯನ್ನು ಬಿಟ್ಟು ಕೇವಲ ನೌಕರಿ ಹಿಡಿಬೇಕನ್ನುವಂಥ ಕಾನ್ಸೆಪ್ಟ್ ಏನಿದೆ, ದಯವಿಟ್ಟು ಇದನ್ನು ಮನಸ್ಸಿನಿಂದ ತೆಗೆದು ಹಾಕ್ಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೃಷಿ ಭಾಳ ಕಷ್ಟದಾಯಕ ಆಗಿದೆ. ಯಾರು ಅಲ್ಲಿ ಕೃಷಿ ಮಾಡ್ತಕ್ಕಂಥ ಒಬ್ಬ ರೈತ ತನ್ನ ಮಗ ಒಂದು ಪ್ಯೂನ್ ಆದರೂ ಪರವಾಗಿಲ್ಲ, ಎಲ್ಲಾದರೂ ನೌಕರಿ ಹೋಗಲಿ ಅನ್ನುವಂಥ ಒಂದು ಮಾನಸಿಕತೆಯಿಂದ ಹೊರಗೆ ಬರಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ಕೃಷಿಯೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಎದ್ದು ನಿಲ್ಲೋದಿದೆ. ಈ ದೇಶದೊಳಗೆ ನಾವು ಅಧ್ಯಯನ ಮಾಡಿದ್ದೀವಿ, 100ಕ್ಕೆ 49ರಷ್ಟು ಜನ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಆದರೆ ಅವರು ಉತ್ಪಾದನೆ ಎಷ್ಟದಂದ್ರೆ ದೇಶದ ಒಟ್ಟು ಉತ್ಪಾದನೆಯಲ್ಲಿ 15% ನಮ್ಮ ಉತ್ಪಾದನೆ ಇದೆ ರೈತರು. ಉಳಿದಂಥದ್ದೆಲ್ಲ 85%, ಉಳಿದು 50%ದವ್ರು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ವ್ಯತ್ಯಾಸ ಸರಿ ಹೋಗಲಿಲ್ಲ ಅಂದ್ರೆ, ಈ 15%ರಷ್ಟರವರು 40-50ಕ್ಕೆ ಇವರು ಬರಲಿಲ್ಲ ಅಂದ್ರೆ ದೇಶದ ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಈ ರೈತರು ಆರ್ಥಿಕವಾಗಿ ಸದೃಢ ಆದ್ರೆ ಅಂದ್ರೆ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತದೆ ಅನ್ನೋಂಥ ಕಾರಣದಿಂದನೇ ಇವತ್ತು ಕೇಂದ್ರ ಸರ್ಕಾರ ಕೃಷಿ ಕಾನೂನುಗಳಿಗೆ ತಿದ್ದುಪಡಿ ಮಾಡಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಅದ್ರ ಬಗ್ಗೆ ಟೀಕೆ ನಡೆದದ. ಅವ್ರು ಯಾರು ಟೀಕೆ ಮಾಡ್ತಾರೆ ನಮ್ಮ ಎದುರುಗಡೆ ಬಂದ್ರೆ ನಾವು ಅದಕ್ಕೆ ಉತ್ತರ ಕೊಡೋಕೆ ರೆಡಿ ಇದೀವಿ, ಮುಖಾಮುಖಿ ಚರ್ಚೆ ಮಾಡೋಕ್ಕೂ ನಾವು ರೆಡಿ ಇದೀವಿ. ಯಾರು ಕಾನೂನನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ಅವರು ಕೇವಲ ರಾಜಕೀಯ ಕಾರಣಗಳಿಗಾಗಿ, ಕೇವಲ ರಾಜಕೀಯ ಪ್ರೇರಿತವಾದಂಥ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನು ನಾವು ಭಾಳ ಚರ್ಚೆ ಮಾಡೋದಿಲ್ಲ. ಅದಕ್ಕೆ ಬೇಕಾದ್ರೆ ನೀವು ಒಂದ್ಸಲ ಕರೀರಿ, ಯಾರು ಇದ್ರೆ ನಾನು ಅವ್ರ ಎದುರುಗಡೆ ಕುಂತು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದೆ. ಹೀಗಾಗಿ ಇವತ್ತು ನಾನು ರೈತ ಕುಟುಂಬಗಳಿಗೆ ವಿನಂತಿ ಏನು ಮಾಡ್ತಿದ್ದೀನಿ, ಆಧುನಿಕವಾಗಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿಕೊಂಡು ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಕೂಡ ಒಬ್ಬ ರೈತ. ಮೊದಲು ಏನು ಮಾಡ್ತಿದ್ವಿ ನಾವು, ನಾವು ಯಾವಾಗ ಹೊಲಕ್ಕೆ ನೀರು ಬಿಡಬೇಕು ಸ್ವತಃ ನಾವು ಸನ್ಕಿ ತೊಗೊಂಡು ನಿಂತು ಬಾಯಿಗಡ್ಡೆ ಕಟ್ಟಬೇಕಾಗಿತ್ತು. ಇವತ್ತು ಅದಿಲ್ಲ. ನಾವು ಡ್ರಿಪ್ ಇರಿಗೇಷನ್ ಕೊಡ್ತಾ ಇದ್ದೀವಿ, ಸ್ಪ್ರಿಂಕ್ಲರ್ ಕೊಡ್ತಾ ಇದ್ದೀವಿ, ಬೇರೆ ಬೇರೆ ಮೆಥಡ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ನಾವು ಬೆಳೆಗಳಿಗೆ ಯೂರಿಯಾ ಹಾಕಬೇಕಾಗಿತ್ತು. ಬೆಳೆ ಒಳಗನ ಹೊಕ್ಕು ನಾವು ಯೂರಿಯಾ ಹಾಕ್ತಿದ್ವಿ, ಕಬ್ಬಿನ ಗರಿ ಎಲ್ಲ ನಮ್ಗೆ ತರಿತಿದ್ವಿ, ನಾವು ಸ್ವತಃ ಮಾಡಿ ಬಂದೇನೆ. ಆದರೆ ಇವತ್ತು ನೀವು ರಸಗೊಬ್ಬರವನ್ನು ಆ ನೀರಿನ ಮುಖಾಂತರನೂ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿಕೊಂಡು ಕೃಷಿಯನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಆ ಮೂಲಕ ದೇಶದ ಆರ್ಥಿಕ ಸ್ಥಿತಿ ಮತ್ತು ನಮ್ಮ ಆರ್ಥಿಕ ಸ್ಥಿತಿಯನ್ನು ಕೂಡ ಸುಧಾರಣೆ ಮಾಡ್ಕೊಂಥ ದಿಕ್ಕಿನೊಳಗೆ ನಾವು ಅಲ್ಲಿ ಪರಿಶ್ರಮ ಹಾಕಬೇಕಾಗಿದೆ. ಉದ್ಯಮಿಯಾಗಿ ನಾವೇನು ಪರಿಶ್ರಮ ಹಾಕ್ತೀವಿ, ಒಬ್ಬ ಕೃಷಿ ರೈತಾಗಿ ನಾವು ಎಷ್ಟು ಪರಿಶ್ರಮ ಹಾಕಿದೀವಿ ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡ್ಕೋಬೇಕಾಗ್ತದೆ. ಆ ದಿಕ್ಕಿನೊಳಗೆ ಎಲ್ಲರೂ ನಾವು ಪರಿಶ್ರಮ ಹಾಕಿ ಅದನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ರೀತಿಯೊಳಗೆ ಕೈ ಜೋಡಿಸ್ಬೇಕು. ಕೇವಲ ನೌಕರಿ ಒಂದೇ ನಮಗೆ ಅಂತಿಮ ಪರಿಹಾರ ಅಲ್ಲ, ನಾವು ಇರುವಂಥ ಉದ್ಯೋಗಗಳನ್ನು ಕೂಡ ಉಳಿಸ್ಕೊಳ್ಬೇಕನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಸರ್, ಬೆಳಗಾವಿ ಜಿಲ್ಲೆಗೆ ಮತ್ತೇನು ಕೊಡುಗೆಗಳನ್ನು ಕೊಡ್ಲಿಕ್ಕೆ ವಿಚಾರ ಮಾಡಿದ್ದೀರಾ ಸರ್? ನೋಡಿ, ನೀವು ಕೇಳ್ತಾ ಇದ್ದೀರಾ ವೀಕ್ಷಕರೇ, ಹಿರಣ್ಣ ಕಡಾಡಿಯವರು ಬಹಳ ನಮ್ಮ ಸ್ಟುಡಿಯೋಗೆ ಬರ್ತಾರೆ ಅನ್ನೋದು ನಿಮಗೆ ಭಾಳ ಕುತೂಹಲ ಇತ್ತು. ನಿನ್ನೆಯಿಂದ ಇವತ್ತು ಬಂದಿದ್ದಾರೆ. ಇವತ್ತು ಅವರೇ ನೇರವಾಗಿ ಮಾತಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಗೆ ಮತ್ತೇನು ಕೊಡುಗೆ, ಉತ್ತರ ಕರ್ನಾಟಕಕ್ಕೆ ಪ್ರಮುಖ ಒಂದು ಲೀಡರ್ ಇವರು.
ಈಗ ಬೆಳಗಾವಿ ಜಿಲ್ಲೆಗೆ ಮತ್ತೇನು ಕೊಡುಗೆ ಕೊಡೋಗೋಸ್ಕರ ಏನು ಎಸ್ಟಿಮೇಟ್ ಮಾಡಿದ್ದೀರಾ ಸರ್ ನೀವು? ಒಂದು, ಬೆಳಗಾವಿ ಭಾಳ ದೊಡ್ಡ ಔದ್ಯೋಗಿಕ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇಲ್ಲಿ ಸುಮಾರು 23 ಸಕ್ಕರೆ ಕಾರ್ಖಾನೆಗಳು ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಮತ್ತು ಬೆಳಗಾವಿಯ ಉದ್ಯಮ ಭಾಗದಲ್ಲಿ ಪೌಂಡ್ರಿ ಉದ್ಯೋಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೌಂಡ್ರಿ ಉದ್ಯೋಗ ನಡೆದಿದೆ. ನಾನು NGF ಚೇರ್ಮನ್ ಇದ್ದಂಥ ಸಂದರ್ಭದಲ್ಲಿ ಒಂದು ಘಟನೆ ಆಯಿತು. ನಾನು NGF ಚೇರ್ಮನ್ ಇದ್ದಂಥ ಸಂದರ್ಭದಲ್ಲಿ ಆ ಕಾರ್ಖಾನೆಗೆ ಒಂದು ಟೆಕ್ನಾಲಜಿ ಸಂಬಂಧಪಟ್ಟಂಥ ಒಂದು ವಸ್ತು ಬೇಕಾಗಿತ್ತು ನಮಗೆ. ಅದನ್ನು ಎಲ್ಲಿ ತೊಗೊಳ್ಬೇಕು ಅಂಥೇಳಿ ಎಲ್ಲ ಕಡೆ ಏಜೆನ್ಸಿಗಳನ್ನ ಚೆಕ್ ಮಾಡಿ ನಾನು ನೋಯ್ಡಾಕ್ಕೆ ಹೋದ್ವಿ, ದೆಹಲಿ ಹತ್ರ ನೋಯ್ಡಾಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಎಲ್ಲ ಮಷಿನರಿಗಳನ್ನು ವಿಚಾರ ಮಾಡಿದ್ದೀವಿ, ಏನು ಇದು ಹೆಂಗೆ ಏನೇ ಅಂತೇಳಿ. ಅವ್ರು ಹೇಳಿದರು, ನಾನು ಬೇರೆ ಕಡೆ ಆರ್ಡರ್ ಕೊಟ್ಟು ತರಿಸ್ಬೇಕ್ರಿ, ಅದಕ್ಕೆ ನನಗೊಂದು ವಾರ ಸಮಯ ಕೊಡಬೇಕು, ನೀವು ಎಲ್ಲಿ ಆರ್ಡರ್ ಕೊಡ್ತೀರಿ ಅಂತ ಕೇಳಿದ್ವಿ ಅವರಿಗೆ. ನಾವು ಬೆಳಗಾವ್ದವ್ರು ಅಂತ ಗೊತ್ತಿಲ್ಲ, ನೋಯ್ಡಾದವ್ರಿಗೆ. ನಾವು ಬೆಳಗಾವ್ಗೆ ಆರ್ಡರ್ ಕೊಡ್ತೀರಿ, ಬೆಳಗಾವದಿಂದ ತರಿಸ್ತೀವಿ ಅಂತ ಹೇಳಿದರು. ನನ್ನ ತಕ್ಷಣ ಶಾಕ್ ಆಯಿತು. ನಾನೇ ಬೆಳಗಾವ್ದವನಿದ್ದೀನಿ, ನನಗೆ ಗೊತ್ತಿಲ್ಲ, ಹಂಗಾದ್ರೆ ನೋಡೋಣ ಅಂತೇಳಿ ಆ ವ್ಯವಹಾರ ಅಲ್ಲೇ ಸ್ಟಾಪ್ ಇಟ್ಟು ವಾಪಸ್ ನೋಯ್ಡಾದಿಂದ ನಾವು ಬೆಳಗಾವಿಗೆ ಬಂದು ಸಂಬಂಧಪಟ್ಟಂಥ ಉದ್ದಿಮೆಯನ್ನು ಸಂಪರ್ಕ ಮಾಡಿ 3-4 ದಿವಸದೊಳಗೆ ಆ ವಸ್ತುವನ್ನು ನಾವು ಪಡ್ಕೊಂಡು ನಮ್ಮ NGF ಕಾರ್ಖಾನೆಯನ್ನು ಅವತ್ತು ಪ್ರಾರಂಭ ಮಾಡಿದ್ವಿ, ನಾನು ನನ್ನ MD. ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಉದ್ಯಮ ಬೆಳೆದಿದೆ. ಹೀಗಾಗಿ ಆ ಉದ್ಯಮವನ್ನು ಇನ್ನೂ ಹೆಚ್ಚಿನ ರೀತಿಯೊಳಗೆ ಬೆಳೆಸ್ತಕ್ಕಂಥದ್ದಕ್ಕೆ ಏನೇನು ಸಹಾಯ ಸಹಕಾರ ಬೇಕು ಅದಕ್ಕೆಲ್ಲ ನಾವು ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ವೈದ್ಯಕೀಯ ವ್ಯವಸ್ಥೆ ಕೂಡ ಬೇಕು. ಈಗಾಗಲೇ ನಾನು ಮಾನ್ಯ ನಮ್ಮ ಕೇಂದ್ರ ಕಾರ್ಮಿಕ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರಿಗೆ ಭೇಟಿಯಾಗಿ ನಾನು ವಿನಂತಿಯನ್ನು ಮಾಡಿದ್ದೀನಿ. ಉದ್ಯಮ ಭಾಗದಲ್ಲಿ ಒಂದು ESI ಆಸ್ಪತ್ರೆ ಪ್ರಾರಂಭ ಆಗಬೇಕು. ಈಗ ಅಲ್ಲಿ ಇರುವಂಥ ಆಸ್ಪತ್ರೆ ಅಶೋಕ ನಗರದ ಒಳಗದ, ಅದು ಹೈವೇ ಹತ್ತಿರ ಅದ. ಅಲ್ಲಿ ಉದ್ಯಮ ಭಾಗದಾಗ ಏನಾದರೂ ಅನಾಹುತ ಆದ್ರೆ ಅವ್ರನ್ನ ಅಲ್ಲಿ ಅಂಥ ಟ್ರಾಫಿಕ್ನಾಗ ಇಲ್ಲಿ ತರೋದ್ರೊಳಗೆ ಅವ್ರಿಗೆ ಸಾಕಷ್ಟು ರಕ್ತಸ್ರಾವವಾಗಿ ಜೀವಹಾನಿ ಆಗುವಂಥ ಸಂಭವ ಅದ. ಅದರಿಂದ ಅಲ್ಲೇ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ವಿ. ಅಲ್ಲಿ 2 ಎಕರೆ ಜಾಗನೂ ಇದೆ, ಅವರು ಒಪ್ಕೊಂಡಿದ್ದಾರೆ. ಈಗ ಬಹುಶಃ 30 ಬೆಡ್ಡಿನ ಹಾಸ್ಪಿಟಲು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ನನಗೆ ಪತ್ರ ಕಳಿಸಿದ್ರು ಇವರು ಬೆಂಗಳೂರವರು. ನಾನು 30 ಬೆಡ್ಗೆಲ್ಲ ಆಗೋದಿಲ್ಲ, ಮಿನಿಮಮ್ ಒಂದು 100 ಬೆಡ್ ಹಾಸ್ಪಿಟಲ್ ನೀವು ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೀನಿ. ಅದು ಮಾತುಕತೆ ಇನ್ನೂ ಪ್ರಾರಂಭ ಆಗಿದೆ. ಕನಿಷ್ಠ ಪಕ್ಷ 50 ಬೆಡ್ದಾದರೂ ಆಸ್ಪತ್ರೆ ಮುಂದಿನ ದಿವಸಗಳಲ್ಲಿ ಅದು ಪ್ರಾರಂಭ ಆಗ್ತದೆ. ಒಂದು. ಎರಡನೇದು, ಸುರೇಶ್ ಅಂಗಡಿ ಅವರ ಕನಸಾಗಿರ್ತಕ್ಕಂಥ ಧಾರವಾಡದಿಂದ ಕಿತ್ತೂರು ಮುಖಾಂತರ ಬೆಳಗಾವಿಗೆ ಏನು ರೈಲು ಮಾರ್ಗ ಬರಬೇಕಾಗಿತ್ತು ಆ ಕಾರ್ಯವನ್ನು ಕೂಡ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ನಾವು ಸಾಕಷ್ಟು ಸಲ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಅದು ಕೂಡ ಪ್ರಗತಿಯಲ್ಲಿದೆ. ಅದ್ರ ಜೊತೆಗೆ ನೇರವಾಗಿ ದೆಹಲಿಗೆ ಹೋಗಲಿಕ್ಕೆ ನಮ್ಮಲ್ಲಿ ವಿಮಾನದ ಅವಶ್ಯಕತೆ ಇತ್ತು, ಭಾಳಷ್ಟು ಉದ್ಯಮಿಗಳಿರೋದ್ರಿಂದ. ಈಗ ನಾವು ನೇರವಾಗಿ ದೆಹಲಿಗೆ ವಿಮಾನ ಕೂಡ ಪ್ರಾರಂಭ ಆಗಿದೆ, ಸ್ಪೈಸ್ ಜೆಟ್ ಮುಖಾಂತರ ಕಾರ್ಗೋ. ಒಂದು ಖುಷಿ ಪಡುವಂಥದ್ದು ಏನಂದ್ರೆ 148 ಸೀಟ್ ಅದಾವ. 148 ಸೀಟ್ ಪ್ರತಿ ದಿವಸ ಹೋಗುವಾಗ ಮತ್ತು ವಾಪಸ್ ಬರುವಾಗ ಫುಲ್ ಆಗ್ತಾ ಇದೆ. ವಾರದಲ್ಲಿ 3 ದಿವಸ ಅದು ಪ್ರಯಾಣ ಇದೆ. ಮತ್ತು ಇಲ್ಲಿ ಏನು ಉದ್ಯಮಿಗಳದಾರ, ಈ ಉದ್ಯಮಿಗಳು ಮಾಡಿದಂಥ ಪ್ರಾಡಕ್ಟನ್ನು ದೆಹಲಿಗೋ ಮತ್ತೆಲ್ಲೋ ಮಾರ್ಲಿಕ್ಕೆ ಹೋಗ್ಬೇಕಂದ್ರೆ ಅವರಿಗೆ ಕಾರ್ಗೋ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ರೈತರು ಕೂಡ ತಮ್ಮ ಬೆಳೆದಂಥ ಫಸಲನ್ನು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ನಾವು ಇಲ್ಲಿಂದ ಬೇರೆ ಕಡೆಗೆ ಪಾರ್ಸಲ್ ಮಾಡಲಿಕ್ಕೆ ಕಾರ್ಗೋ ವ್ಯವಸ್ಥೆ ಕೂಡ ಇವತ್ತು ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ನಾವು ನೀರಾವರಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ವಿದ್ಯುತ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಸಂಬಂಧಪಟ್ಟಂಥ ಇರ್ಬೋದು, ಶಿಕ್ಷಣ ಕೊಡುವಂಥ ಸಂದರ್ಭ ಇರ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಈ ರೀತಿ ಏನೇನು ತರ್ಬೋದು ಅಂತೇಳಿ ಆ ದಿಕ್ಕಿನೊಳಗೆ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಮತ್ತು ಆ ದಿಶೆಯಲ್ಲಿ ನಾವು ಹೆಜ್ಜೆಯನ್ನು ಕೂಡ ಇಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಅಲ್ಪ ಅವಧಿಯಲ್ಲಿ ಈರಣ್ಣ ಕಡಾಡಿ ಅವರು 4 ಪ್ರಮುಖ ಉದ್ದೇಶಗಳನ್ನ ಈಡೇರಿಸಿದ್ದಾರೆ. ನೀವೇ ಅವ್ರ ಬಾಯಿಂದ ಕೇಳಿದ್ರಿ. ಈಗ 3 ಉದ್ದೇಶ, 4ನೇ ಉದ್ದೇಶ ಈಗ ESI ಹಾಸ್ಪಿಟಲು. ಇದು ಬಹಳ ಅತ್ಯಮೂಲ್ಯವಾದ ಒಂದು ಯೋಜನೆ. ಇಂಥವೆಲ್ಲ ಅನೇಕ ಮಹತ್ತರವಾದ ಯೋಜನೆಗಳನ್ನ ತರಲಿಕ್ಕೆ ಈರಣ್ಣ ಕಡಾಡಿ ಅವರು ಸದಾ ಸಿದ್ಧರಿದ್ದಾರೆ. ಅವರು ಮಧ್ಯಾಹ್ನ ಯಾವಾಗಲೂ ಮಲಗೋದಿಲ್ಲ. ಅವರು ನೇರವಾಗಿ ಹೇಳಿದ್ದಾರೆ ನಮಗೆ. ನಿಮಗೆ ನಾವು ಹೇಳಿದ್ದೀವಿ ಅದನ್ನು, ಮಧ್ಯಾಹ್ನ ಮಲಗೋದಿಲ್ಲ. ಮಲಗಲ್ದನೆ ಊಟ ಮಾಡಿದ ತಕ್ಷಣ ಪ್ರತಿ ಕೇಂದ್ರ ಮಂತ್ರಿ ಮನೆಗೆ ಹೋಗಿ ನಮ್ಮ ಕರ್ನಾಟಕಕ್ಕೆ ಮತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಅತ್ಯಮೂಲ್ಯ ಕೊಡುಗೆಗಳನ್ನ ಕೊಡಲಿಕ್ಕೆ ತಯಾರಿದ್ದಾರೆ. ಹಾಗಾದರೆ ಇನ್ನು ಏನು ಕೊಡುಗೆಗಳನ್ನ ಕೊಡಬೇಕು ಈರಣ್ಣ ಕಡಾಡಿ ಅವರು? ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರ್, ಸಂಸತ್ ಸದಸ್ಯರಾದ್ಮೇಲೆ ತುಂಬ ಖುಷಿ ಇದ್ದೀರಲ್ಲ? ಜವಾಬ್ದಾರಿ ಹೆಚ್ಚಾಗಿದೆ. ಸಣ್ಣ ಹುದ್ದೆಯಿಂದ ಮೇಲೆ ಬಂದವರು ನನಗೆ ನಿರೀಕ್ಷೆನೂ ಇರಲಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಆದರೆ ಪಾರ್ಟಿ ನನ್ನ ಕಾರ್ಯವನ್ನು ಗುರುತಿಸಿ ಪರಿಗಣಿಸಿ ಭಾಳಷ್ಟು ಮೊದಲಿನಿಂದ ನಾನು 1988ರಲ್ಲಿ BJPಯನ್ನು ಪ್ರವೇಶ ಮಾಡಿದೆ. 89ರಲ್ಲಿ ನನಗೆ ಯುವ ಮೋರ್ಚಾ ಅಧ್ಯಕ್ಷನ ಮಾಡಿದರು. ಅದರ ನಂತರ 94ರಲ್ಲಿ ಒಂದು ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅವಾಗ ಪಾರ್ಟಿ ಇನ್ನೂ ಸದೃಢ ಆಗಿರಲಿಲ್ಲ. ಅದಾದ ನಂತರ ಭಾಳಷ್ಟು ಚುನಾವಣೆಗಳ ನೇತೃತ್ವವನ್ನು ನಾನು ವಹಿಸಿದೆ. ನಮ್ಮ ಕೇಂದ್ರ ಸರ್ಕಾರ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ BSNL ಸಲಹಾ ಸಮಿತಿಗೆ ನನ್ನನ್ನು ನಾಮನಿರ್ದೇಶನ ಮಾಡಿದರು. ಮೊದಲನೇ ನಾಮನಿರ್ದೇಶನ.
ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೊಂದು ಸಲ ಕೇಂದ್ರ ಸಮಾಜ ಕಲ್ಯಾಣ ಸಲಹಾ ಮಂಡಳಿಗೆ ನನ್ನನ್ನು ನಿರ್ದೇಶಕನನ್ನಾಗಿ ಮಾಡಿದರು. ಸನ್ಮಾನ್ಯ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನನ್ನು NGFದ ಅಧ್ಯಕ್ಷನನ್ನಾಗಿ ಮಾಡಿದರು. ಅದರ ನಂತರ ನನಗೊಂದು ಸಲ ಪಾರ್ಟಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಅದೇ ಸಂದರ್ಭದಲ್ಲಿ ರಾಜ್ಯದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಒಕ್ಕೂಟ ಮಾಡಿ ಒಕ್ಕೂಟಕ್ಕೆ ಅಧ್ಯಕ್ಷನನ್ನಾಗಿ ನನ್ನನ್ನು ಅವಕಾಶ ಕೊಟ್ಟಿದ್ದರು. ಈಗ ನನಗೆ ಎಲ್ಲೂ ವಿಧಾನಸಭಾ ಕ್ಷೇತ್ರ ಇಲ್ಲ ಅಥವಾ ವಿಧಾನ ಪರಿಷತ್ ಆಗಿಲ್ಲ ಅಂಥೇಳಿ ನನ್ನನ್ನು ಗುರುತಿಸಿ ನಾನು ಅರ್ಜಿನೂ ಕೂಡ ಹಾಕಿರಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವರೇ ಗುರುತಿಸಿ ನನ್ನ ಕರೆದು, ಇಲ್ಲ ನೀವು ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆಯಾಗಿದ್ರಿ, ಬಂದು ನಾಮಪತ್ರ ಸಲ್ಲಿಸ್ಬೇಕಂತ ಹೇಳಿದಾಗ ಅತ್ಯಂತ ಸಂತೋಷ ಆಯಿತು. ಹೀಗಾಗಿ ಆ ಪಕ್ಷದ ಋಣ ನನ್ನ ಮೇಲಿದೆ. ಪಕ್ಷ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾನು ಸದುಪಯೋಗ ಮಾಡಿಕೊಳ್ಬೇಕು. ಏನು ಕನಸಿತ್ತು, ನಮ್ಮ ಪಕ್ಷದ ಸಂಸ್ಥಾಪಕರಾದಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, ಸನ್ಮಾನ್ಯ ನರೇಂದ್ರ ಮೋದಿ, ಇವತ್ತಿನ ಕಾಲದಲ್ಲಿ ಅವರೆಲ್ಲರ ಕನಸು ಏನಂದರೆ ಅಂತ್ಯೋದಯ ಅನ್ನುವಂಥ ಕಲ್ಪನೆ ಅವರಿಗೆ. ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೂ ನಮ್ಮ ಯೋಜನೆಗಳು ಮುಟ್ಟಬೇಕು, ಅಂತ್ಯೋದಯ ಅಲ್ಲಿ ಉದಯ ಆಗಬೇಕು ಸೂರ್ಯ ಅನ್ನುವಂಥದ್ದು ಏನು ಅವ್ರ ಕನಸಿದೆ. ಆ ದಿಕ್ಕಿನಲ್ಲಿ ನಂದು ಕೂಡ ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ನಾನು, ಎಲ್ಲರೂ ಹೇಳ್ತಾರೆ 24/7 ನಾವು ಕೆಲಸ ಮಾಡ್ತಿರುತ್ತೆ. ನಾನು ಹಂಗೆ ಹೇಳೋದಿಲ್ಲ. 24 hours ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಷಿನರಿ ಅಲ್ಲ, ನಾವು ಮನುಷ್ಯರಿದ್ದೀವಿ. ವೈಯಕ್ತಿಕ ಬದುಕಿಗೆ ಅಂದರೆ ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕ ಸಾರ್ವಜನಿಕ ಜೀವನಕ್ಕೆ ನನ್ನ ಸಮಯವನ್ನು ನಾನು ಮೀಸಲಿಟ್ಟಿದ್ದೀನಿ. 12 ತಾಸು ಸಾರ್ವಜನಿಕ ಕೆಲಸ ಮಾಡ್ತೀನಿ. ರಾತ್ರಿ 9ರಿಂದ ಬೆಳಗಿನ 9 ತನಕ ನನ್ನ ವೈಯಕ್ತಿಕ ಕೆಲಸಗಳನ್ನು ನಾನು ಮಾಡ್ಕೋತೀನಿ. ಅಂದರೆ ನಿದ್ದೆ ಇರ್ಬೋದು, ವಾಕಿಂಗ್ ಇರ್ಬೋದು, ನನ್ನ ವೈಯಕ್ತಿಕ ದಿನಚರಿ ಇದೆ, ಅದನ್ನು ಮಾಡ್ಕೋತೀನಿ. ಯಾರೇ ಯಾವುದೇ ಸಂದರ್ಭದಲ್ಲಿ ನನ್ನ ಕಲ್ಲೋಳಿಯೊಳಗೂ ನಾನು ಆಫೀಸ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಹುಟ್ಟೂರೋದು ಅಲ್ಲಿಯೂ ಒಂದು ಆಫೀಸ್ ಮಾಡಿ ಅಲ್ಲಿಯೂ ಜನರಿಗೆ ಯಾವುದೇ ರೀತಿಯ ಸಹಕಾರ ಬೇಕಂದ್ರೆ ಜನಸಂಪರ್ಕ ಕಾರ್ಯಾಲಯ ಇದೆ. ಸರ್ಕಾರ ನನಗೆ ಬೆಳಗಾವಿ ಒಳಗೊಂದು ಕಚೇರಿ ಕೊಟ್ಟಿದೆ. ಕೇಂದ್ರ ಸರ್ಕಾರ ನನಗೆ ದೆಹಲಿ ಒಳಗೊಂದು ಕಚೇರಿ ಮತ್ತು ಮನೆ ಕೊಟ್ಟಿದೆ. ಈ 3 ಕಡೆ ನಮ್ಮ ಸಿಬ್ಬಂದಿ ಇರ್ತಾರೆ. ಯಾರು ಯಾವಾಗ ಬೇಕಾದಾಗೂ ನಿಮ್ಮ ಸಹಾಯ ಸಹಕಾರಕ್ಕೆ ನಾವು ಸಿದ್ಧರಿದ್ದೀವಿ, ಅದನ್ನು ಉಪಯೋಗ ತಗೊಳ್ರಿ. ನನಗೆ ಸಿಕ್ಕಿರುವಂಥ ಅವಕಾಶವನ್ನು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಇರುವಂಥ ಅವಕಾಶ ಇದೇನು 5 ವರ್ಷದ, ನನಗೆ ಯಾವ ಪಾರ್ಟಿ ಅಂತಿಲ್ಲ, ಯಾವ ಜಾತಿ ಅಂತಿಲ್ಲ, ಅಥವಾ BJP ಅವರು ಅಷ್ಟೇ ಬರ್ರಿ ಅಂತಿಲ್ಲ, ಯಾವ ಬೇಕಾದ ಪಾರ್ಟಿ ಅವ್ರು ಬರ್ರಿ, ನಿಮಗೆ ಅನುಕೂಲ ಅನಿಸಿರ ಮುಂದೆ ನಮ್ಗೆ ಹೆಲ್ಪ್ ಕೊಡಕ್ರೆ. ಇಲ್ಲಂದ್ರೆ ಈ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ನಿಮ್ದು ನಾವು ಮಾಡಕ್ಕೆ ರೆಡಿ ಇದು, ಬಂದು ನಮ್ಮ ಸೇವೆ ತಗೊಳ್ರಿ ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನೋಡಿ ವೀಕ್ಷಕರೇ, ಇಂಥ ಅಪರೂಪದ ಜನಪ್ರತಿನಿಧಿ ನೋಡಿದಿರಲ್ಲ. ಹಾಗಾದರೆ ಈರಣ್ಣ ಕಡಾಡಿ ಅವರು ಮಂತ್ರಿ ಆಗ್ಬೇಕು ಕನಸಲ್ಲ ನಿಮ್ದೆಲ್ಲರದು, ನೀವು ಆಸೆ ಪಟ್ಟಿದ್ದೀರಲ್ಲ. ಹಾಗಾದರೆ ಹಾರೈಕೆ ಮಾಡಿ ಮತ್ತೆ ನಮ್ಮ ನಂಬರ್ 1 ಚಾನಲ್ಗೆ ಬರುವಾಗ ಈರಣ್ಣ ಕಡಾಡಿ ಅವರು ಕೇಂದ್ರ ಸಚಿವ ಸ್ಥಾನ ಹೊಂದಿ ಬರಬೇಕನ್ನೋದು ನಮ್ಮದು ಆಸೆ ಇದೆ, ನಿಮ್ಮದು ಆಸೆ ಇದೆ. ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಈರಣ್ಣ ಕಡಾಡಿ ಅವರಿಗೆ ತುಂಬ ಹೃದಯದಿಂದ ನಂಬರ್ 1 ಚಾನಲ್ ಮುಖಾಂತರ ಧನ್ಯವಾದ ಅರ್ಪಿಸ್ತೇನೆ. ಈ ಸಂದರ್ಶನ, ಕೊನೆ ಸಂದರ್ಶನ ನಮ್ಮ ನಂಬರ್ 1 ನ್ಯೂಸ್ ಚಾನಲ್ಗೆ ಕೊನೆ ಒಂದು ಶುಭ ಹಾರೈಕೆ ಹೇಳಿ ಸರ್. ಒಂದು ಭಾಳಷ್ಟು ಜನರಿಗೆ ಸುದ್ದಿಗಳನ್ನು ಮುಟ್ಟಿಸ್ತಕ್ಕಂಥದ್ದಲ್ಲಿ ಇವತ್ತು ಭಾಳ ಸ್ಪರ್ಧೆ ಇದೆ. ಯೂಟ್ಯೂಬ್ ಚಾನಲ್ಗಳಿರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ರೀತಿ ಒಟ್ಟು ಜನರಿಗೆ ಏನು ನಡೆದಿದೆ ನಮ್ಮ ಸುತ್ತಮುತ್ತ ಅನ್ನುವಂಥದ್ದನ್ನು ಮುಟ್ಟಿಸ್ತಕ್ಕಂಥದ್ದನ್ನು ಎಲ್ಲರೂ ಮಾಡ್ತಾರೆ. ಅದ್ರ ಜೊತೆಗೆ ನಾನು ವಿನಂತಿ ಮಾಡೋದಿಷ್ಟೇ, ಒಟ್ಟು ಸುದ್ದಿಗಳನ್ನು ಮುಟ್ಟಿಸುವಂಥ ಸಂದರ್ಭದಲ್ಲಿ ಏನು ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ, ಒಟ್ಟು ವ್ಯವಸ್ಥೆಯ 4 ಅಂಗಗಳು, 4 ಕಾಲುಗಳು ಅಂತೇನೆಂದರೆ, ಒಂದು ಶಾಸಕಾಂಗ, ನಾವು ಅಂದರೆ ಚುನಾಯಿತ ಪ್ರತಿನಿಧಿಗಳು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಾಲಿದ್ದಾನೆ, ಇನ್ನೊಂದು ನ್ಯಾಯಾಂಗ ಅವರು ಇನ್ನೊಂದು ಕಾಲಿದ್ದಾನೆ, ಇನ್ನೊಂದು ಕಾರ್ಯಾಂಗ ಅಂದರೆ ಅಧಿಕಾರಿ ವರ್ಗ ಅವರು 3ನೇ ಕಾಲಿದ್ದಾನೆ, ಇನ್ನು 4ನೇ ಕಾಲು ಯಾರಂದ್ರೆ ಸುದ್ದಿ ಮಾಧ್ಯಮದ ಸ್ನೇಹಿತರು. ಅಂದರೆ ಒಟ್ಟು ವ್ಯವಸ್ಥೆಯನ್ನು ಸರಿದಾರಿ ತರುವಂಥ ರೀತಿಯೊಳಗೆ ತಾವೇನು ಕೆಲಸ ಮಾಡ್ತಾರೆ. ಅಲ್ಲಿ ಒಂದಿಷ್ಟು ಭಾಳ ವ್ಯವಸ್ಥೆ ಕೆಟ್ಟು ಹೊಂಟಿದೆ ಅನ್ನುವಂಥ ಸಂದರ್ಭದಲ್ಲಿ ಅವರು ಬರಬೇಕಾಗ್ತದೆ. ಅವರು ಪ್ರಾಣವನ್ನು ಕೂಡ ಒತ್ತೆ ಇಟ್ಟು ತಮ್ಮ ವೈಯಕ್ತಿಕ ಬದುಕನ್ನು ಕೂಡ ಬಿಟ್ಟು ಸಾರ್ವಜನಿಕರಿಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಸಹಕಾರ ಕೊಡಬೇಕು. ಅವರು ಕೂಡ ಸತ್ಯಾಸತ್ಯತೆಯನ್ನು ಅರಿತು ಹೆಚ್ಚು ಸಲ್ಲಿಸಿದ್ರೆ ಅದು ಹೆಚ್ಚು ಜನರಿಗೆ ಮುಟ್ತದೆ ಅನ್ನುವಂಥದ್ದು ಒಂದದ. ಆ ದಿಕ್ಕಿನೊಳಗೆ ನಂಬರ್ 1 ಚಾನಲ್ಲು ಗ್ರಾಮೀಣ ಪ್ರದೇಶದ ಜನರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೆಳಕು ಚೆಲ್ತಕ್ಕಂಥ ಏನು ಕೆಲಸ ಮಾಡಿದೆ ಅದು ಅತ್ಯಂತ ಮೆಚ್ಚುಗೆಗೆ ಪಾತ್ರವಾದಂಥದ್ದು. ಮತ್ತು ವಿಶೇಷವಾಗಿ ಸೈಯದ್ ಅವರು ತಮ್ಮ ಜವಾರಿ ಭಾಷೆಯೊಳಗೆ, ನಮ್ಮ ಉತ್ತರ ಕರ್ನಾಟಕದ ಜವಾರಿ ಭಾಷೆಯೊಳಗೆ ಏನು ಮುಟ್ತಾರೆ ಅದು ಹೆಚ್ಚು ಜನರಿಗೆ ಮುಟ್ತಾ ಇದೆ. ಹೀಗಾಗಿ ಭಾಳಷ್ಟು ಜನ ನನಗೂ ಕೂಡ ಫೋನ್ ಮಾಡ್ತಾ ಇರ್ತಾರೆ, ಘಟಪ್ರಭು ಅವ್ರು ಹಿಂಗೆ ನ್ಯೂಸ್ ಮಾಡ್ಯಾರ್ರಿ, ಸುದ್ದಿ ಮಾಡ್ಯಾರ್ರಿ ಅಂತೇಳಿ. ಒಂದು ಗಮನ ಸೆಳೆಯುವಂಥ ಕೆಲಸ ಆಗಿದೆ. ದಯವಿಟ್ಟು ಅದೇ ರೀತಿ ಮುಂದುವರಲಿ. ಭಗವಂತ ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವರಿಗೆ ಶಕ್ತಿ ತುಂಬಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತು ವಿವರ ಮಾಡ್ತೇನೆ. ಎಲ್ಲರೂ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮಗೆ ಅವ್ರು ಸತ್ಕಾರ ಮಾಡ್ಯಾರ್ರಿ. ಎಂಥ ಹೆಮ್ಮೆಯ
ಒಂದು ಜನಪ್ರತಿನಿಧಿ ಇರಬೇಕು. ನಮ್ಮ ಮೊಟ್ಟ ಮೊದಲು ಸ್ಟುಡಿಯೋಗೆ ಬಂದಾಗ ನಾವು ಸತ್ಕಾರ ಮಾಡ್ಬೇಕ್ರಲ್ಲ, ಆದ್ರೆ ಅವ್ರು ತಮ್ಮ ತಯಾರಿಯಿಂದ ಮೊದಲು ನಮ್ಮನ್ನು ಸತ್ಕಾರ ಮಾಡಿ ಇಲ್ಲಿ ಒಳಗೆ ಪ್ರವೇಶ ಮಾಡಿದ್ದಾರೆ. ಇಂಥ ಜನಪ್ರತಿನಿಧಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಮಂತ್ರಿಯಾಗಿ ಇಲ್ಲಿ ಮತ್ತೆ ಬರಲಿ ಅನ್ನೋದು ಹಾರೈಕೆ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.